ಹಾಕೋದು ಕಲಿಯೋದು. ಅಂದರೆ ಇದನ್ನು ಇಟ್ಕೊಂಡು ದಾರನ್ನು ಈ ಕೈಯಿಂದ ಮುಂದಕ್ಕೆ ಹಾಕೊಂಡು ಹಿಂಗೆ ಕೆಳಗಿಳಿಸಿ ಸೂಜಿ ಕೆಳಗಿಳಿಸಿ ಕೆಳಗಿನ ದಾರ ಮೇಲೆ ತೆಗೆದು ಇವೆರಡು ತೆಗೆದು ಈ ಥರ ಎಣ್ಣಿಟ್ಕೋಬೇಕು. ಈ ಥರ ಮೇಲಿಂದು ಕೆಳಗಿಂದು. ಈಗ ಮೊದಲು ನಾವು ಸ್ಟಿಚ್ ಮಾಡೋದು ಕಲಿತೀವಿ. ಇದೆಲ್ಲ ಸ್ಟಾರ್ಟಿಂಗ್ ಬರಲಿದ್ದವರು ಈ ಥರ ಇದರಲ್ಲಿ ಹಿಂಗಿಟ್ಟು ಇಲ್ಲಿಗೆ ನೀಡಲ್ ಕೆಳಗಿಳಿಸಿ ಇನ್ನೊಂದ್ಸತಿ ತೋರಿಸ್ತೀನಿ ದಾರ ಹಾಕೋದು ಹೆಂಗೆ ಅಂತ. ಇದು ಇಲ್ಲಿ ಹಾಕಬೇಕು, ಅದು ಆಮೇಲೆ ಇಲ್ಲಿ, ಆಮೇಲೆ ಇದೆಲ್ಲ ಇದ್ರ ಕೆಳಗಿದ್ದ ಈ ಚಕ್ರಕ್ಕೆ ಹಿಂಗೆ ಬರಬೇಕು, ಹಿಂಗೆ ಬರಬೇಕು. ಆಮೇಲೆ ಇದ್ರಾಗಿಂದ ಬರಬೇಕು, ಇದ್ರಾಗಿಂದ ಈ ಕಡೆಯಿಂದ ಈ ಕಡೆಗೆ ಹಿಂಗೆ ಹಿಂಗೆ. ಆಮೇಲೆ ನೀಡಲ್ಲಿ ಇದು ಟ್ರೈನಿಂಗ್ ಕಲಿತವ್ರಿಗೆಲ್ಲ ಕಲಿಯಿದ್ದಾರೆ ನೋಡಿ. ಈ ಥರ ಸ್ಟಿಚ್ ಮಾಡಬೇಕು. ಯಾವಾಗಲೂ ನಮ್ಮ ಕಡೆನೇ ಟರ್ನ್ ಬರಬೇಕು, ಹಿಂದಕ್ಕೆ ಹೋದರೆ ದಾರ ಕಟ್ಟಾಗುತ್ತೆ. ಬ್ಯಾಲೆನ್ಸ್ ಆಗಿ ಮುಂದೆ ತಿರುಗೋ ಥರನೇ ತುಳಿಬೇಕು. ಈಗ ಇದು ಸ್ಟಿಚ್ಚು, ಮಿಷನ್ ಸ್ಟಿಚ್ ಹಿಂಗಿರುತ್ತೆ, ಹಿಂಗೆ ಬರಬೇಕು. ಇನ್ನೊಂದು ಇದು ಇಷ್ಟೇ, 1 ಇಂಚ್ ಇಷ್ಟು ಫೋಲ್ಡ್ ಮಾಡಿ ಇದ್ರ ಮೇಲೆ ಸ್ಟಿಚ್ ಹಾಕೋದು ಕಲಿಬೇಕು. ಹೀಗೆ ಈ ಥರ ಇಷ್ಟು ಸ್ಟಿಚ್ ಮಾಡಿ ಆಮೇಲೆ ಇದಕ್ಕೆ ಮತ್ತೆ ಇನ್ನೊಂದು ಸಣ್ಣ ಫೋಲ್ಡ್ ಮಾಡಿ 1 ಇಂಚ್ ಸ್ಟಿಚ್ ಅಂತಾರೆ. 1 ಇಂಚ್ ಸ್ಟಿಚ್ಚು ಇದ್ರ ಮೇಲೇ ಬರಬೇಕು. ನೀಟಾಗಿ ಸ್ಟ್ರೈಟಾಗಿ ಹಿಡ್ಕೊಂಡು ಈ ಥರ ಹಿಡ್ಕೊಂಡು ಮೆತ್ತಿಗೆ ಹಿಂಗೆ ಮತ್ತು ಮುಂದಕ್ಕೆ ಬಂದು ಮತ್ತೆ ಈ ಥರ ಫಸ್ಟ್ ಫೋಲ್ಡ್ ಮಡಚಿ ಆಮೇಲೆ ಸೆಕೆಂಡ್ ಫೋಲ್ಡ್ ಹಿಂಗೆ ಮಡಚಿ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಕಲಿಬೇಕು. ನಿಧಾನಕ್ಕೆ ಮತ್ತು ಹಿಂಗೆ ಇದು ಒಂದು ಫೋಲ್ಡು ಆಮೇಲೆ ಇನ್ನೊಂದು ಫೋಲ್ಡು ಹಿಂಗೆ ಒಂದು ಫೋಲ್ಡ್, ಇದು ಒಂದು ಫೋಲ್ಡು ಆಮೇಲೆ ಇದನ್ನು ಒಳಗೆ ಮಡಚಿದ್ರೆ 2 ಈ ಥರ ಮಡಚ್ಕೊಂಡು ಇದೇ ಥರ ಫಸ್ಟ್ ಸ್ಟಿಚ್. ಇದು ಇಂಪಾರ್ಟೆಂಟ್ ಸ್ಟಿಚ್, ಇದು ಕಲಿಲೇಬೇಕು. ಈ ಥರ ಮಡಚಿ ಈ ಥರ ಹಿಂಗೆ ಮಡಚಿ ಹಿಂಗೆ ಹಿಡ್ಕೋಬೇಕು. ಆಮೇಲೆ ಈ ಕೈಯಿಂದ ಹಿಂಗೆ ಹಿಡ್ಕೊಂಡು ಬ್ಯಾಲೆನ್ಸಾಗಿ ಹೊಲಿಬೇಕು ಈ ಥರ ಹಿಂಗೆ ಹಿಂಗೆ ನೋಡಿ. ಇದು ಫಸ್ಟ್ ಇಟ್ಕೋಬೇಕು.
ಇನ್ನು A4 ಕಾಲ್ ಇಂಚ್ ಫೋಲ್ಡ್. ಈಗ ½ ಇಂಚ್ ಫೋಲ್ಡ್. ಇಷ್ಟು ಮಡಚಿ ಆಮೇಲೆ ½ ಇಂಚ್ ಈ ಫೋಲ್ಡ್ ಕಲಿಬೇಕು. ಈ ಥರ ಈ ನೀಡಲ್ಲು ಇಲ್ಲಿ ಬೀಳಬೇಕು, ಈ ಕೊನೆಗೆ ಇಲ್ಲಿ ಬೀಳಬೇಕು. ಸ್ಟಿಚ್ ಹೊಲಿಗೆ ಇಲ್ಲಿ ಬೀಳಬೇಕು. ಇದು ½ ಇಂಚ್ ಫೋಲ್ಡ್, ಇದು ½ ಇಂಚ್ ಫೋಲ್ಡ್. ಇದು ಲೈನ್ಸಲ್ಲಿ ಈ ಥರ ನಿಧಾನಕ್ಕೆ ಕಲಿತ್ರೆ ಬರುತ್ತೆ, ಇಲ್ಲಾಂದರೆ ದಾರ ಕಟ್ಟಾಗುತ್ತೆ. ಫಸ್ಟ್ ಟೈಮ್ ಕಲಿಯೋರಿಗೆ ನಿಧಾನಕ್ಕೆ ಕಲಿಬೇಕು, ನಿಧಾನಕ್ಕೆ ಬ್ಯಾಲೆನ್ಸ್ ಆಗಿ ನಿಧಾನಕ್ಕೆ ½ ಇಂಚ್ ಫೋಲ್ಡು, ಇದು ಕಾಲ್ ಇಂಚ್ ಫೋಲ್ಡು. ಆಮೇಲೆ ಎರಡೂ ಸೇರಿಸಿ ಈ ಥರ ಸೇರಿಸಿ ಹೊಲಿಯೋದು ಕಲಿಬೇಕು. ಈ ಥರ ಸೇರಿಸ್ಬೇಕು, ಈ ಥರ ಹೊಲಿಬೇಕು. ಅದು ಇಷ್ಟು ಬಿಡಬೇಕು, ಕಾಲ್ ಇಂಚ್ ಬಿಡಬೇಕು. ಕಾಲ್ ಇಂಚ್ ಬಿಟ್ಟು ಹೊಲಿಗೆ ಹಾಕಬೇಕು. ಇದು ಎರಡು ಸೇರಿಸಿ ಹೊಲಿಯೋದು. ಎರಡು ಸೇರಿಸಿ ಹೊಲಿಯೋದು. ಈಗ ಎರಡು ಓಪನ್ ಇದೆಯಲ್ಲ, ಇದು ಸೇರಿಸಿ ಈ ಥರ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಹೊಲಿಯೋದು. ಆಯಿತಾ? ಇದು ನೆಕ್ ರೌಂಡ್. ತುಂಡು ಬಟ್ಟೆಯಲ್ಲಿ ಈ ಥರ ನೆಕ್ ಕಟ್ ಮಾಡಿಕೊಂಡು ನೀವು ಕಲಿಬೇಕು. ಈ ಥರ ಹೀಗಿದೆ ಇದು ನೆಕ್. ಇದು ಬಾಡಿ ಯಾವ ಥರ ನೆಕ್ ಹೊಲಿಯೋದು ಅಂತ ತೋರಿಸ್ತೀನಿ. ಈ ಫಸ್ಟ್ ಫೋಲ್ಡಿಂಗ್ ತೋರಿಸಿದಲ್ಲ, ಈ ಫೋಲ್ಡಿಂಗ್ ಹಾಕಿ ತೋರಿಸ್ತೀನಿ ನೋಡಿ. ಈ ಫಸ್ಟು ಈ ಥರ, ಆಮೇಲೆ ಈ ಥರ. ಇದನ್ನು ಕಲಿಬೇಕು ನೋಡಿ. ನೀಟಾಗಿ ನಿಧಾನಕ್ಕೆ ಮಾಡಿಸ್ಕೊಂಡು ನೀಟಾಗಿ ನಿಧಾನಕ್ಕೆ ಹಿಡ್ಕೊಂಡು ಹಿಂಗೆ ಇಷ್ಟೇ ಹಿಡ್ಕೋಬೇಕು. ಹಿಂಗೆ ಇದೇ ಥರ ಬರಬೇಕು. ಇದು ಕರು ತಿರುಗಿಸೋದು ಕಷ್ಟ, ಅದಕ್ಕೆ ಇದು ಕಲಿಬೇಕು. ಓಪಿಗೆಲಿ ಪೇಸನ್ಸ್ ಇಟ್ಕೊಂಡು ನಿಧಾನಕ್ಕೆ ತಾಳ್ಮೆಯಿಂದ ಕಲಿಬೇಕು. ಈ ಥರ ಓಕೆನಾ? ಇದು ಟೈಲರಿಂಗ್ ಟ್ರೈನಿಂಗ್ ಮಾಡ್ತಿರೋದು ನಾನು. ಯಾರು ಗೊತ್ತಿಲ್ಲೋ ಸ್ಟಿಚ್ಚಿಂಗು ಇದೆಲ್ಲ ಹೇಳ್ಕೊಡಲ್ಲ, ಅದಕ್ಕಾಗಿ ಕಲಿಸ್ತಿದ್ದೀನಿ. ಆದಷ್ಟು ನನ್ನ ಕೈಲಾದಷ್ಟು ವಿಡಿಯೋದಲ್ಲಿ ಬರೋಂಗೆ ಕಲಿಸ್ತಿದ್ದೀನಿ. ಇದು ನೋಡಿ ನೀವು ಕಲೀರಿ. ಆಮೇಲೆ
ಥರ ಮಾಡಬೇಕಂತ ಇವಾಗ ಸದ್ಯಕ್ಕೆ ಇದು ಕಲಿಸಿದ್ದೀನಿ. ಆಮೇಲೆ ಇನ್ನೊಂದು ನೆಕ್ ಪೀಸ್ ಕಲಿಸೋದು ಹೊಲಿಯೋದು ಕಲಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ದಾರ ಹಾಕೋದು ಕಲಿತ್ವಿ, ಯಾವ ಥರ ಹಾಕೋದು, ಒಳಗಡೆ ಸೆಟ್ಟಲ್ ಬಾಬಿನ್, ಇದು ಸೆಟ್ಟಲ್ಲು, ಇದು ಬಾಬಿನ್ನು, ಇದಕ್ಕೆ ದಾರ ಈ ಥರ ಇಟ್ಟು ಇಲ್ಲಿ ಈ ಥರ ಹೋಲ್ ಇರುತ್ತೆ, ಈ ಕ್ರಾಸ್ನಲ್ಲಿ ಈ ಥರ ಹಾಕಬೇಕು. ಹಾಕಿ ಹಿಂಗನ್ಬೇಕು. ಇದನ್ನು ತೊಗೊಂಡೋಗಿ ನೀಟಾಗಿ ಒಳಗಡೆ ಇರುತ್ತೆ, ಇದ್ರ ಕೆಳಗಡೆ ಅಲ್ಲಿ ನೀಟಾಗಿಟ್ಟು ಟಕ್ ಮಾಡಿ